ಏನು ಇಲ್ಲಿ ನೋಡಿ ಮಾತಾಡಬೇಕು. ಏನು ಮಾಡ್ತಾರಂತೆ? ಹೌದಾ? ನಿನ್ನ ತಮ್ಮ ಪಾಪಗೆ ಹೆಂಗೆ ನೋಡ್ಕೊಂತೀಯ? ನಿನಗೆ ನಾನು ಬೇಡ ಅಲ್ಲ, ಬಿಡು. ಮತ್ತೆ ನಿನಗೆ ಅಲ್ಲ, ನಾನು ಬೇಡವಾ? ನಾನು ಬೇಡವಾ? ಬಂದು ನನ್ನ ಹತ್ರ ಮಾತಾಡ್ಬಿಡ ಬಿಡು. ಹೌದಾ? ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ? ಅಪ್ಪ ಬೇಕು ಅಂದ್ರೆ ಅಪ್ಪನ ಹತ್ರ ಹೋಗ್ಬೇಕಲ್ವಾ? ಇಲ್ಲಿ ನೋಡು ನನಗೆ ಏನಪ್ಪ? ನಾನು ಆಂಟಿನಪ್ಪ ನಿನಗೆ? ಹಾಂ ಹೇಳಪ್ಪ. ಚೇಂಜ್ ಬೇಕೇನ್ರಿ? ಮತ್ತೆ ನಾವು ಆಂಟಿ ಅಂತೀರಲ್ಲ ನೀವು. ನೋಡು, ಹಾಕು ನೋಡೋಣ. ಹಾಂ, ಇಲ್ಲಿ ನೋಡಿ ಮಾತಾಡಬೇಕು. ಹಾಂ, ಕಿತಾಪತಿ. ಯು ಆರ್ ಗುಡ್ ಗರ್ಲ್. ಗುಡ್ ಗರ್ಲ್ ಹಾಕ್ತಾರಪ್ಪ. ಹಾಕು. ಎಷ್ಟು ಜೋಡಿಸ್ತೀಯ ನೋಡೋಣ. ಹಾಕು. ಅಲ್ಲಿ ನೋಡಲ್ಲ. ಫ್ರೆಂಡ್ಸ್ ಹಾಕ್ಲಾ? ಫ್ರೆಂಡ್ಸ್ ಅಂತ ಕೇಳು. ನೋಡಿ ಹಾಕ್ತೀನಿ. ಮತ್ತೇನು ಸಮಾಚಾರ? ಬಿಡಿರಿ. ಮೇ, ಏಪ್ರಿಲ್ ಆದ್ಮೇಲೆ ಮೇ, ಜೂನ್, ಜುಲೈ, ಸೆಪ್ಟೆಂಬರ್, ನವೆಂಬರ್, ಡಿಸೆಂಬರ್. ಹೇಳು, ಎದ್ದು ನಿಂತ್ಕೋ. ಯಾರಮ್ಮ ಅಂಕಲ್ಲು? ಅಪ್ಪ ಅಂಕಲ್ ಅಲ್ಲ ಕಣೋ, ಅಪ್ಪ ಅನ್ಬೇಕು. ಆಂಟಿ ಯಾರು? ಯಾರು? ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೂ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂತ ಹೇಳಿದರೆ, ನಾನು ನಮ್ಮ ಅಮ್ಮನ ಮನೆಗೆ ಹೋಗಬೇಕು ಇವಾಗ. ಇವತ್ತು ಬುಧವಾರ. ನೋಡಿ, ನಾನು ಇವತ್ತು ತಿಂಡಿ ಏನೂ ಮಾಡಿಲ್ಲ, ಮುದ್ದೆ ಒಂದು ಮಾಡಿದ್ದೀನಿ, ಅನ್ನ ಇಟ್ಟಿದ್ದೆ. ನೋಡಿ ಫ್ರೆಂಡ್ಸ್, ಅನ್ನಕ್ಕೆ ಇಟ್ಟಿದ್ದೀನಿ ಬ್ಯಾಕ್ ಕ್ಯಾಮ್ರಾದಿಂದ. ನೈಟ್ ಬಿರಿಯಾನಿ ಮಾಡಿದ್ದೆ, ಬಿರಿಯಾನಿ ಇದೆ. ರೈಸ್ ಇಟ್ಟಿದ್ದೀನಿ. ಈ ಕಡೆ ಮಟನ್ ಸಾಂಬಾರಿದೆ ನೋಡಿ. ಮುದ್ದೆ. ಇದನ್ನು ಇವಾಗ ತಿನ್ಕೊಂಡು ತಿಂದ್ಬಿಟ್ಟು ಹೊರಡಬೇಕು ಫ್ರೆಂಡ್ಸ್. ಬಸ್ ಬರುತ್ತೆ, ಹೊರಡಿ ಅಲ್ಲಿ ಇವತ್ತು ಏನೆಲ್ಲ ಮಾಡ್ತೀವಿ ಅಂತ ವ್ಲಾಗ್ ಮಾಡ್ತೀನಿ. ಡೇ ಪೂರ್ತಿ ಇವತ್ತು ಅಲ್ಲೇ ಇರ್ತೀನಿ, ನೈಟ್ ಬರ್ತೀನಿ ಅಲ್ಲಿಗೆ. ಫ್ರೆಂಡ್ಸ್, ಮನೆಗೆ ಹೋಗಿ ನೋಡ್ತೀನಿ, ನನ್ನ ಬೆಕ್ಕು ನಾನು ಬರೋಷ್ಟರೊಳಗೆ ಡೆತ್ ಆಗ್ಬಿಡ್ತು. ಯಾವನೋ ಲೋಫರ್ ನನ್ನ ಮಗ ಕಾರ್ ಗುದ್ಕೊಂಡು ಹೋದಂತೆ ಫ್ರೆಂಡ್ಸ್. ಕಣ್ಣು ಗುಡ್ಡೆನೇ ಹೊರಗಡೆ ಬಂದುಬಿಟ್ಟಿದೆ. ನಮ್ಮ ಬೆಕ್ಕನ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ. ನನ್ನ ತಂಗಿ ತುಂಬಾ ಹೇಳ್ತಾಯಿದ್ಲು, ಅಲ್ಲಿ ವ್ಲಾಗ್ ಮಾಡಬೇಕಾ ಬೇಡವಾ ಅಂತಲೇ ಅನಿಸ್ಬಿಟ್ಟಿತ್ತು. ನಾನು ಅದಕ್ಕೆ ವ್ಲಾಗೇ ಮಾಡೋಕ್ಕೆ ಹೋಗಿರಲಿಲ್ಲ. ಜಸ್ಟ್ ಸ್ವಲ್ಪ ನೆನಪಿಗೋಸ್ಕರ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ, ಅದು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನೋಡಿ ಯಾವ ರೀತಿ ಕಾರಲ್ಲಿ ಹೊಡೆದೋಗಿದ್ದಾರೆ. ಮನುಷ್ಯತ್ವ ಅನ್ನೋದು ಬೇಡವಾ ಫ್ರೆಂಡ್ಸ್? ಆ ರಕ್ತಗಳೆಲ್ಲ ರೋಡಲ್ಲೆಲ್ಲ ಚಿಮ್ಬಿಟ್ಟಿತ್ತು ನೋಡಿ ಫ್ರೆಂಡ್ಸ್. ನಮಗೆ ಅದು ನೋಡಿ ಹೊಟ್ಟೆ ಅಂದರೆ ಹೊಟ್ಟೆ ಉರಿದೋಯ್ತು. ನಮ್ಮಮ್ಮ ನನ್ನ ತಂಗಿಯವರು ಅಳ್ತಾರೆ. ನಾನು ಅವ್ರಿಗೆ ಏನಂತ ಹೇಳಿ ಸಮಾಧಾನ ಮಾಡಲಿ? ಅವರು ಅಷ್ಟು ಚೆನ್ನಾಗಿ ಸಾಕಿರೋ ಬೆಕ್ಕು. ಇಲ್ಲ ಅಂದರೆ ಯಾರಿಗಾದರೆ ಬೇಜಾರು ಆಗೇ ಆಗುತ್ತೆ ಅಲ್ವಾ? ನೋಡಿ, ಇದು ಪುಟಾಣಿ ಬೇಕು ಫ್ರೆಂಡ್ಸ್. ಅದಕ್ಕೆ ಹೇಳೋದು ಕೇರ್ಫುಲ್ಲಾಗಿ ಓಡಾಡ್ರಿ ಅಂತ.
ಒಂದು ಸ್ವಲ್ಪ ಪರಿಜ್ಞಾನ ಇಟ್ಕೊಂಡು ರಸ್ತೆಯಿಂದ ಓಡಾಡಿ, ಇಲ್ಲಾಂತಂದರೆ ಹೋಗೋಕ್ಕೆ ಹೋಗಬೇಡಿ. ನೋಡಿ ಇಲ್ಲಿ ಪಾಪು ಮನೇಲಿ ಅಮ್ಮನ ಹತ್ರ ಬಿಟ್ಬಿಟ್ಟು ಇಲ್ಲೊಂದು ಸ್ವಲ್ಪ ನಮಗೆ ಗಿಫ್ಟು ಕೊಡ್ತಾರೆ ಅಂತ ಹೇಳಿದ್ರು. ಅದು ನಮ್ಮ ಪಪ್ಪಂಗೆ ಗಿಫ್ಟ್ ಬರೋದು. ಅದನ್ನು ನಾವು ಪಾಪ ಕೆಲಸದ ಮೇಲೆ ಇದ್ದೀನಿ, ನೀನೇ ಹೋಗ್ಬರಮ್ಮ ಅಂತ ಹೇಳಿದ್ರು. ನಾನು ನನ್ನ ಹಸ್ಬೆಂಡ್ ಕುತೂಹಲದಿಂದ ಹೋದ್ವಿ, ಯಾವುದೋ ದೊಡ್ಡ ಗಿಫ್ಟ್ ಬರುತ್ತೆ ಹಾಗೆ ಹೀಗೆ ಅಂದ್ಕೊಂಡ್ವಿ. ನೋಡಿದ್ರೆ ನಿಜವಾಗ್ಲೂ ನಮಗೆ ಗೊತ್ತಿರಲಿಲ್ಲ ಈ ಥರ ಗಿಫ್ಟು ಅಂತ ಇರಲಿಲ್ಲ. ಅಂದರೆ ನಾನು ನಿಜವಾಗ್ಲೂ ಹೋಗ್ತಾ ಇರಲಿಲ್ಲ. ತುಂಬ ಸತಾಯಿಸಿ ರೋಡೆಲ್ಲ ಹುಡ್ಕೊಂಡು ಲಾಸ್ಟಿಗೆ ಹೋದ್ವಿ ಫ್ರೆಂಡ್ಸ್. ಅಲ್ಲಿ ಹೋಗಿ ಲಿಫ್ಟಿಂದ ಹೋದ್ವಿ. ನೋಡಿ ಚೇರೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಬಟ್ ಅಲ್ಲಿ ನಮಗೆ ಬಕ್ರಾ ಮಾಡೋದಕ್ಕೆ ಒಂದು ಮೀಟಿಂಗ್ ಅಂತ ಅರೇಂಜ್ ಮಾಡಿರ್ತಾರೆ. ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ನಾವೇನಾರ ಅವ್ರು ಒಂದು ಸಣ್ಣ ಗಿಫ್ಟ್ ಕೊಡ್ತಾರೆ ಅಂತ ಹೇಳಿ ನಾವು ಅವರಿಗೆಲ್ಲ ಒಪ್ಕೊಂಡು ಸೈನ್ ಮಾಡಿದ್ವಿ ಅಂದರೆ ಮುಗೀತು ನಮ್ಮ ಕತೆ ಅಂತಲೇ ಅನ್ಕೋಬೋದು. ಅವರೊಂದು 100 ರೂಪೀಸ್ ಗಿಫ್ಟ್ ಕೊಟ್ಬಿಟ್ಟು ನಮ್ಮನ್ನು ಬಕ್ರಾ ಮಾಡೋಕ್ಕೆ ನೋಡ್ತಾರೆ ಅವರು. ನಾವು ಅದಕ್ಕೆಲ್ಲ ಒಪ್ಕೋಬಾರ್ದು ಫ್ರೆಂಡ್ಸ್. ಆದರೆ ನಮಗೆ ಇಷ್ಟ ಆದರೆ ಓಕೆ ಅಂತ ಸೈನ್ ಮಾಡ್ಬೋದು, ಇಲ್ಲ ಅಂದರೆ ಸೈನ್ ಮಾಡಬಾರ್ದು. ಆದರೆ ಅದರೊಳಗೆ ಬೆನಿಫಿಟ್ ಇದ್ದಾವೆ. ಆದರೆ ಸಡನ್ನಾಗಿ ಕೇಳಿದಾಗ 1 ಲಕ್ಷ ಯಾರು ಒಂದೇ ದಿವಸಕ್ಕೆ ಯಾರೂ 1 ಲಕ್ಷ ಕೊಡಲ್ಲ ಫ್ರೆಂಡ್ಸ್. ಆಮೇಲೆ ನೋಡ್ಕೊಂಡು ಎಲ್ಲ ಪೂರ್ತಿ ವಿಡಿಯೋ ಒಂದು ಸಲ ಮಾಡಿಕೊಂಡೆ. 50 ಇಯರ್ಸ್ ಆ್ಯನಿವರ್ಸರಿ ಅಂತೆ. ನೋಡಿ ಫ್ರೆಂಡ್ಸ್, ಕೊನೆಗೂ ಒಂದು ಗಿಫ್ಟ್ ತೊಗೊಬಂದ್ವಿ. ಹೋಗಿ ನೋಡಿದ್ರೆ ಸಣ್ಣ ಗ್ಲಾಸ್ ಕಪ್ ಇತ್ತು. ಇದಕ್ಕೆ 1.5 ಗಂಟೆ 2 ಗಂಟೆ ಹತ್ರ ಮೀಟಿಂಗ್ ಇತ್ತು ಫ್ರೆಂಡ್ಸ್. ಅದಾದಮೇಲೆ ನನ್ನ ಮಗಳು ಪಾನಿಪುರಿ ತೊಗೋಣ ಅಂತ ಹೇಳಿದ್ದು. ತಿನ್ನಲ್ಲ, ಸುಮ್ಮನೆ ಅವ್ರ ಜೊತೆಲಿ ನಾವು ತಿನ್ಬೇಕು ಅಷ್ಟೇ. ಒಂದು ಹಿಡ್ಕೊಂಡು ನಾವು ತಿನ್ನೋವರೆಗೂ ಒಂದೇ ಒಂದು ಹಿಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ಲು. ಸೂಪರ್ ಅಂತಲೇ ಹೇಳ್ತಾಯಿದ್ಲು. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಇವಾಗ ಪಾನಿಪುರಿ ತಿಂತಾ ಇದ್ದೀವಿ. ಬೆಳಗ್ಗೆ ನಮ್ಮ ಬೆಕ್ಕು ಸತ್ತೋಗ್ಬಿಡ್ತು, ತುಂಬ ಬೇಜಾರಾಗ್ಬಿಡ್ತು. ಹಂಗಾಗಿ ಏನೂ ತಿಂದಿರಲಿಲ್ಲ. ಸ್ವಲ್ಪ ಮಧ್ಯಾಹ್ನ ಊಟ ಮಾಡಿದ್ವಿ ಅಷ್ಟೇ. ಈಗ ಏನಾದ್ರು ತಿನ್ನೋಣ ಅಂತ ಪಾನಿಪುರಿ ತರಿಸ್ಕೊಂಡಿದ್ದೀವಿ.